ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮಯ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ಋತತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೆ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ನಮೋ ರುದ್ರಾಯ ಮಹತೆ ದೀಪಾಯೋಗ್ರಾಯ ಮೀಢುಷೆ ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ಮನ್ಯವೇ. ಶ್ರೀ ಗುರುಭ್ಯೋ ನಮಃ. ಅಥಾತಃ ಭಾಗವತಸ್ಯ ಪ್ರಥಮೇ ಸ್ಕಂಧೆ ಅಷ್ಟಮೇ ಅಧ್ಯಾಯೇ ಪಂಚತ್ರಿಂಶತ್ತಮಃ ಶ್ಲೋಕಃ 35ನೇ ಶ್ಲೋಕ. 8ನೇ ಸ್ಕಂದದ್ದು 8ನೇ ಅಧ್ಯಾಯ ಭಾಗವತದ 1ನೇ ಸ್ಕಂದದ್ದು. ತಮಿಮಂ ಶ್ಲೋಕಂ ಭಗವತಃ ಅವತಾರ ಕಾರಣಾನಿ ವರ್ಣಯಂತಂ ಸರ್ವೇ ವಯಂ ಶ್ರೋತು ಕಾಮಾಃ ಅತ್ರ ಉಪತಿಷ್ಠಾಮಹೆ. ವಿಶ್ವಾತ್ಮನಃ ಅಜಸ್ಯ ಅಕರ್ತುಃ ದಿವ್ಯಾನಿ ಜನ್ಮಾನಿ ದಿವ್ಯಾನಿ ಕರ್ಮಾಣಿ ಚ ನೂನಂ ವಿಡಂಬನಾನ್ಯೇವ ತಥಾಪಿ ಸರ್ವೇಷಾಮಪಿ ಭಕ್ತಾನಾಂ ಅನುಗ್ರಹಾಯೈವ ಏತಾನಿ ವಿಡಂಬನಾನಿ ಪ್ರದರ್ಶಯತಿ ಭಗವಾನ್. ತಥಾಪಿ ಅಸ್ಯ ಚಿಕೀರ್ಷಿತಂ ನ ಕೋಪಿ ಜಾನಾತಿ. ಅಸ್ಯ ಭಗವತಃ ಸಂಕಲ್ಪಂ ನ ಕೋಪಿ ಪೂರ್ಣತಯಾ ಅವಗಂತುಂ ಪ್ರಭವತಿ. ಅಸ್ಯ ಭಗವತಃ ನ ಕಶ್ಚಿತ್ ದಯಿತಃ ವರ್ತತೆ ನಾಪಿ ದ್ವೇಷ್ಯಃ. ಅನೇನೈವ ಭಗವತಾ ಪ್ರೇರಿತಾಃ ಸರ್ವೇಪಿ ಜೀವಾಃ ಮಿಥಃ ಕಲಿಂ ಕುರ್ವಂತಿ. ಅಯಂ ತು ಸರ್ವತ್ರ ಸಮಮೇವ ಚರತಿ ಇತಿ ಭಗವತಃ ಲೀಲಾ ಏವ ಏಷಾ. ತಸ್ಯೈವ ಭಗವತಃ ಅವತಾರ ಕಾರಣಾನಿ ಸಾ ಕುಂತಿ ವರ್ಣಯತಿ. ತಾನೀಮಾನಿ ಅವತಾರ ಕಾರಣಾನಿ ಸರ್ವೇಷಾಂ ಅಸ್ಮಾಕಮಪಿ ಪಾಮರಾಣಾಂ ಮನನಯೋಗ್ಯಾನಿ ಭವೇಯುಃ ಇತಿ ಮತ್ವಾ ಏತೇಷಾಂ ವಿಷಯಾನಾಂ ಶ್ರವಣೆ ಘಟಾಮಹೆ. ತತ್ರ ಭವಂತಃ ಅತ್ರ ಭವಾನ್ ಅಹಮಪಿ. ಭಗವಂತ ಯಾಕೆ ಅವತಾರ ಮಾಡಿದ ಅಂತನ್ನೋದನ್ನು ಈ ಕುಂತಿ ತನ್ನ ಬುದ್ಧಿಗೆ ಆಲೋಚನೆಗೆ ಬಂದಂತೆ ಹೇಳ್ತಾ ಇದ್ದಾಳೆ. ಭಗವಂತನ ದಿವ್ಯವಾದ ಅವತಾರಗಳು, ಅವನ ಕರ್ಮಗಳು, ಇವನ್ನೆಲ್ಲ ಆತ ಮಾಡುವುದು ಕೇವಲ ವಿಡಂಬನೆಗಾಗಿ ಅಂತನ್ನೋದನ್ನು ನಾವು ನೋಡಿದ್ದೀವಿ. ಆದರೆ ವಿಡಂಬನೆಯನ್ನಾದರೂ ಯಾಕೆ ಮಾಡ್ತಾನೆ ಅನ್ನೋದೊಂದು ಈ ಒಂದು 3-4 ಶ್ಲೋಕಗಳಲ್ಲಿವೆ. ಭಗವಂತ ಯಾಕೆ ಅವತರಿಸ್ತಾನೆ ಅಂತನ್ನುವುದು ತುಂಬ ವಿಚಿತ್ರವಾದಂಥ ಸಂಗತಿಯೇ. ನಾವು ಈಗಾಗಲೇ ಹಿಂದೆ ನೋಡಿದಂತೆ ನವೇದ ಕಶ್ಚಿತ್ ಭವತಶ್ಚಿಕೀರ್ಷಿತಂ. ಆ ಭಗವಂತನ ಸಂಕಲ್ಪ ಏನು ಅದು ಯಾರಿಗೂ ಅರ್ಥ ಆಗೋದಿಲ್ಲ. ಅವನು ಈ ಜಗತ್ತಿನಲ್ಲಿ ಬಂದು ಪ್ರಾಣಿಯಂತೆ ಪಕ್ಷಿಯಂತೆ ಜನಿಸ್ತಾನೆ ಅಂತನ್ನುವುದು ವಿಷಯ ಎಲ್ಲ ಸರಿ. ಆದರೆ ಹಾಗೆ ಜನಿಸ್ತಾನೆ ಯಾಕೆ, ಅವನು ಜನಿಸುವುದ್ರ ಹಿಂದಿನ ಸಂಕಲ್ಪವೇನು ಅನ್ನೋದು ನಮ್ಮಂಥ ಪಾಮರರಿಗೆ ಸಾಮಾನ್ಯವಾಗಿ ಅರ್ಥಕ್ಕೆ ಗೋಚರ ಆಗೋದೇ ಇಲ್ಲ. ಆದರೂ ಕೂಡ ಇಂಥದನ್ನೆಲ್ಲ ಮಾಡ್ತಾನೆ. ನಮಗೆ ಅರ್ಥ ಆಗದೆ ಹೋದರೂ ಕೂಡ ಜನ್ಮ ಕರ್ಮಚ ಮೇ ದಿವ್ಯಂ ಏಮಂ ಯೋ ವಿವತ್ತಿ ತತ್ವತಃ, ನನ್ನ ದಿವ್ಯವಾದ ಜನ್ಮವನ್ನು ಮತ್ತು ಕರ್ಮವನ್ನು ಯಾರು ಸರಿಯಾಗಿ ತಿಳಿತಾನೋ, ಆ ಭಗವಂತನ ಅವತಾರಗಳು ಯಾವುದು ಅಂತ ತಿಳಿಬೇಕು. ಹಾಗೆಯೇ ಆ ಅವತಾರಗಳ ಹಿಂದಿನ ಉದ್ದೇಶ ಏನು ಅಂತ ತಿಳಿಬೇಕು. ಹೀಗೆಲ್ಲ ತತ್ವತಃ ತಿಳಿಯುವುದಂದರೆ ಇದು. ಅದನ್ನು ತಿಳಿದವನಿಗೆ ಸದ್ಗತಿ ಆಗ್ತದೆ, ಸಜ್ಞಾನ ಆಗ್ತದೆ ಅಂತ ಗೀತೆಯೂ ಕೂಡ ಹೇಳ್ತದೆ. ನಾವು ಅದನ್ನು ನೋಡಿದ್ದೇವೆ. ಅಲ್ಲಿ ಇವತ್ತು 35ನೇ ಶ್ಲೋಕ ನಾವೀಗ ನೋಡಬೇಕಾದದ್ದು.
ಕೇಚಿದಾಹು ರಜಂ ಜಾತಂ ಪುಣ್ಯಶ್ಲೋಕಸ್ಯ ಕೀರ್ತಯೇ ಯದೋ ಪ್ರಿಯಸ್ಯ ಅನ್ವವಾಯೇ ಮಲಯಸ್ಯೇವ ಚಂದನಂ ಅಂತ ಆ ಶ್ಲೋಕ. ನಿನ್ನ ಅವತಾರದ ಕಾರಣಗಳನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಊಹಿಸ್ತಾರೆ. ಕೆಲವರು ಅದರಲ್ಲಿ ಹೀಗೆ ಊಹಿಸ್ತಾರೆ. ಈ ಒಂದು 2-3 ಶ್ಲೋಕಗಳಲ್ಲಿದೆ ಅಂತ ಹೇಳಿದೆ. ಕೆಲವರು ಹೀಗೆ, ಕೆಲವರು ಹಾಗೆ, ಇನ್ನು ಕೆಲವರು ಮತ್ತೊಂದು ಥರ. ಇಲ್ಲಿ ಹೇಳಿರುವ ವರ್ಣನೆಗಳೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅಂತ ಒಂದರ್ಥ. ಅಥವಾ ಕೆಲವು ಜನರು ಒಮ್ಮೆ ಹೀಗೆ ವರ್ಣಿಸ್ತಾರೆ, ಅದೇ ಜನ ಮತ್ತೊಮ್ಮೆ ಮತ್ತೊಂದು ಸರಿ ವರ್ಣಿಸ್ತಾರೆ. ಹೀಗೆಲ್ಲ ಅದಕ್ಕೆ ಅರ್ಥ ಮಾಡ್ಬೋದು, ಏನು ತೊಂದರೆ ಇಲ್ಲ. ಪುಣ್ಯಶ್ಲೋಕನಾದಂಥ ಯದುವಂಶದ ಈ ರಾಜ ಏನಿದ್ದಾನೆ, ಆ ಯದುವಿನ ವಂಶದಲ್ಲಿ ಈತ ಹುಟ್ಟಿದ್ದು ಯಾಕೆ ಅಂದರೆ ಆ ಯದುವಂಶಕ್ಕೊಂದು ಕೀರ್ತಿಯನ್ನು ತರುವುದಕ್ಕಾಗಿ ಅಂತ ಕೆಲವರು ಭಾವಿಸ್ತಾರೆ. ಅಜ ಮೂಲತಃ ಈತನಿಗೆ ಉತ್ಪತ್ತಿ ಇಲ್ಲ, ಆದರೂ ಈತ ಹುಟ್ಟುವುದು ಯಾತಕ್ಕೆ ಅಂದರೆ ಆ ವಂಶದ ಕೀರ್ತಿಗಾಗಿ ಹುಟ್ಟಿದ್ದಾನಷ್ಟೆ. ಯದೋರ್ವಂಶಂ ನರಶ್ರುತ್ವ ಸರ್ವಪಾಪೈ ಪ್ರಮುಚ್ಯತೆ ಅಂತ ಅದರ ಪ್ರಸಿದ್ಧಿ. ಯದುವಿನ ವಂಶವನ್ನು ಶ್ರವಣ ಮಾಡಿದವರು, ಯದುವಿನಿಂದ ಆರಂಭ ಮಾಡಿಕೊಂಡು ಕೃಷ್ಣನವರೆಗೆ ಇವರೆಲ್ಲ ಹೇಗೆ ಹುಟ್ಟಿದರು ಅಂತನ್ನುವುದನ್ನು ಶ್ರವಣ ಮಾಡುವುದೇ ಒಂದು ದೊಡ್ಡ ಪುಣ್ಯಕರ, ಎಲ್ಲ ಪಾಪಗಳಿಗೆ ಪರಿಹಾರಕ ಅಂತ. ವಾಸುದೇವ ಕಥಾಪ್ರಶ್ನ ಪುರುಷಾನ್ ಸ್ತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತ್ರಂ ತತ್ಪಾದ ಸಲಿಲಂ ಯಥ ಅಂತ. ಇದೆಲ್ಲ ಪ್ರಾಯ ಹರಿವಂಶದ ಒಂದು ವರ್ಣನ ಪರವಾದಂಥ ಕೆಲವು ಶ್ಲೋಕಗಳು. ಭಗವಂತನ ಕುರಿತಾಗಿ ನಾವು ಕಥೆಗಳನ್ನು ಕೇಳುವುದು ಹೇಳುವುದು ಏನಿದೆ ಅದು 3 ಜನರನ್ನು ಪವಿತ್ರರನ್ನಾಗಿ ಮಾಡ್ತದಂತೆ. ವಕ್ತಾರಂ ಪೃಚ್ಛಕಂ ಶ್ರೋತ್ರನ್, ಯಾರು ಪ್ರವಚನ ಹೇಳ್ತಿರ್ತಾರೋ ಆ ವ್ಯಕ್ತಿಯನ್ನು, ಕೇಳುವವರನ್ನು. ಹಾಗೆ ಪೃಚ್ಛಕ, ಶ್ರೋತ್ರಗಳು ಅಂದರೆ ಕೇಳುವವರು, ಪೃಚ್ಛಕರು ಅಂದರೆ ಹೀಗೆ ಹೇಳು ಬನ್ನಿ ಅಂತ ಒಬ್ಬ ವಿದ್ವಾಂಸನನ್ನು ಪ್ರಾರ್ಥನೆ ಮಾಡಿ ಅವನನ್ನು ಕರ್ಕೊಂಡು ಬಂದಿರ್ತಾರಲ್ಲ, ಅವರನ್ನು ಹೀಗೆಲ್ಲರನ್ನೂ ಪವಿತ್ರರನ್ನಾಗಿ ಮಾಡ್ತದೆ ಅಂತ. ಅಷ್ಟು ಪಾವನವಾದ ವಂಶ ಅದು ಯದುವಂಶ ಅಂತ ಹೇಳ್ತಾರೆ. ಯಾಕೆಂದರೆ ಸ್ವಯಂ ಭಗವಂತನೇ ಅಲ್ಲಿ ಉದಿಸಿ ಬಂದದ್ದು, ಅದು ಮುಖ್ಯ. ಯದುವಂಶ ಪಾವನ ಆಗಿದ್ದು, ಯದುವಂಶ ಅಷ್ಟು ಶ್ರೇಷ್ಠವಾಗಿದ್ದು, ಅದಕ್ಕೊಂದು ಆ ಕೀರ್ತಿ ಬಂದದ್ದು ಅಲ್ಲಿ ಭಗವಂತ ಇದ್ದುದರಿಂದ. ಅದಕ್ಕೊಂದು ತುಂಬ ಸುಂದರವಾದಂಥ ಉದಾಹರಣೆ ಕೊಟ್ಟಿದ್ದಾರೆ. ಮಲಯಸ್ಯೇವ ಚಂದನಂ ಅಂತ. ಈ ಮಲಯ ಪರ್ವತ, ಆ ಪರ್ವತಗಳಲ್ಲಿ ಒಂದು ಚಂದನ ಹುಟ್ಟುತ್ತದೆ. ಚಂದನ ಹುಟ್ಟಿದರೆ ಅದು ಯಾಕೆ ಹುಟ್ಟುತ್ತದೆ? ಹುಟ್ಟುವುದಕ್ಕೆ ಚಂದನಕ್ಕೇನು ಪ್ರತ್ಯೇಕವಾದ ಕಾರಣ ಇರೋದಿಲ್ಲ. ಅದಕ್ಕೇನು ತಾನು ಎಲ್ಲಿ ಹುಟ್ಟಬೇಕು ಅನ್ನುವಂಥ ಆಲೋಚನೆ ಕೂಡ ಇರೋದಿಲ್ಲ. ಚಂದನ ಅನ್ನೋದೊಂದು ವೃಕ್ಷ, ಅದರೊಳಗೊಂದು ಜೀವ ಹೇಗೋ ಹುಟ್ಟಿದೆ, ಅವನು ಎಲ್ಲಿ ಹುಟ್ಟಿಸಿದ್ದಾನೋ ಅಲ್ಲಿ ಹುಟ್ಟಿದೆ ಅಷ್ಟೇ. ಅದರಲ್ಲೇನು ಅದಕ್ಕೇನು ಆಲೋಚನೆ ಮಾಡಿ ಹುಟ್ಟಬೇಕು ಅಂತಿಲ್ಲ. ಆದರೆ ಭಗವಂತನಿಗೆ ಆಲೋಚನೆ ಮಾಡಿ ಹುಟ್ಟಬೇಕು ಅಂತ ಒಂದು ಸಂಕಲ್ಪ ಇದೆ. ಅವನು ಸಂಕಲ್ಪ ಮಾಡಿಕೊಂಡು ಅವನು ಹುಟ್ಟಿದ್ದಾನೆ. ಮತ್ತು ಅವನು ಹುಟ್ಟಿದ್ದರಿಂದ ಅದಕ್ಕೊಂದು ವಂಶಕ್ಕೊಂದು ಕೀರ್ತಿ ಬಂತಲ್ಲ, ಅದು ದೃಷ್ಟಾಂತ. ಹೇಗೆ ಅಂದರೆ ಆ ಮಲಯ ಪರ್ವತದಲ್ಲಿ ಚಂದನ ಹುಟ್ಟಿದ್ದರಿಂದ ಆ ಮಲಯ ಪರ್ವತಕ್ಕೊಂದು ಶೋಭೆ. ಮಲಯ ಪರ್ವತ ಅಂದರೆ ದಕ್ಷಿಣ ಭಾರತದ ಪರ್ವತಗಳು ಅಂತ ಹೀಗೆ ಹೇಳ್ತಾರೆ. ಪ್ರಾಯ ಮಲೆನಾಡು ಅಂದರೆ ಅವುಗಳನ್ನೇ ಹೀಗೆ ಹೇಳ್ತಿರ್ಬೇಕು. ಅಲ್ಲಿ ಚಂದನ ವೃಕ್ಷ ಹುಟ್ಟಿದರೆ ಅದು ಮಲೆನಾಡಿಗೊಂದು ಶೋಭೆ ಬರ್ತದಲ್ಲ, ಆ ಥರ ಅಂತ ಅದರ ತಾತ್ಪರ್ಯ. ಇದನ್ನು ಮಲಯ ಅಂತನ್ನೋದನ್ನು ಜಂಬೂದ್ವೀಪದ ಸಪ್ತ ಕುಲ ಪರ್ವತಗಳಲ್ಲಿ ಒಂದು ಅಂತ ಕೂಡ ವರ್ಣನೆ ಮಾಡ್ತಾರೆ. ದಕ್ಷಿಣ ಭಾರತದ ಪ್ರದೇಶದಲ್ಲಿರುವ ಪರ್ವತಗಳು ಅಂತಲೂ ವರ್ಣನೆ ಮಾಡ್ತಾರೆ. ಅಂತೂ ಈ ಜಂಬೂದ್ವೀಪದ ಕುಲ ಪರ್ವತಗಳಲ್ಲಿ ಒಂದು ಅಂತಲೂ ವರ್ಣನೆ ಮಾಡ್ತಾರೆ. ಅಂತೂ ಯಾವುದೋ ಒಂದು ಪರ್ವತ ಅಂತೂ ವೃಕ್ಷಗಳಂತೂ ಗಂಧದ ವೃಕ್ಷಗಳು ಎಲ್ಲ ಕಡೆ ಹುಟ್ಟುತ್ತಿರ್ತವೆ. ಎಲ್ಲ ಕಡೆ ಹುಟ್ಟುತ್ತವೆ ಅಂದರೂ ಬಹಳ ಅಪರೂಪವಾಗೇ ಹುಟ್ಟುತ್ತವೆ. ಎಲ್ಲ ಪ್ರದೇಶಗಳಲ್ಲೂ ಹುಟ್ಟೋದಿಲ್ಲ. ಮಲಯದಲ್ಲೂ ಹುಟ್ಟುತ್ತವೆ ಮತ್ತು ಕೆಲವು ಪ್ರದೇಶಗಳಲ್ಲಿ ಹುಟ್ಟಬಹುದು. ಸಂಸ್ಕೃತದಲ್ಲಿ ಒಂದು ಸುಭಾಷಿತವೇ ಇದೆ, ಶೈಲೇ ಶೈಲೇ ನ ಮಾಣಿಕ್ಯಂ ಚಂದನಂನ ವನೆಯ ಬನೆ ಅಂತ. ತುಂಬ ಸುಂದರವಾದಂಥ ಸುಭಾಷಿತ ಅದು. ಅದನ್ನು ನಾವಿಲ್ಲಿ ಅನುಸಂಧಾನಕ್ಕೆ ತಂದ್ಕೋಬೇಕು. ಈ ಮಾಣಿಕ್ಯ, ಮುತ್ತು, ರತ್ನ ಇವೆಲ್ಲ ಸಿಗ್ತಾವಲ್ಲ, ಅವು ಎಲ್ಲಿ ಸಿಗ್ತವೆ? ಎಲ್ಲ ಪರ್ವತದಲ್ಲೂ ಸಿಗ್ತಾವ? ಸಿಗೋದಿಲ್ಲ. ಹಿಮಾಲಯದಂಥ ಕೆಲವು ಅಪರೂಪದ ಪರ್ವತಗಳಲ್ಲಿ ಅದರ ಗರ್ಭದಲ್ಲೆಲ್ಲ ನಾವು ಸಂಶೋಧನೆ ಮಾಡಲಿಕ್ಕೆ ಹೋದಾಗ ಅಂಥ ಪರ್ವತಗಳು ಕೆಲವು ಸಿಗ್ತಿರ್ತವೆ. ಅಂಥ ಮುತ್ತು ರತ್ನಗಳು ಕೆಲವು ಸಿಗ್ತಾವಲ್ಲಿ. ಎಲ್ಲ ರತ್ನಗಳಲ್ಲೂ ಸಿಗೋದಿಲ್ಲ. ಹಾಗೇನೆ ಚಂದನಂನ ವನೆಯ ವನೆ, ಚಂದನ ವೃಕ್ಷ
ನಾವು ನೋಡುವಂಥ ಎಲ್ಲ ವನಗಳಲ್ಲಿಯೂ ಸಿಕ್ಕಿಬಿಡ್ತದೆ, ಕಾಡು ಮೇಡುಗಳಲ್ಲಿ ಸಿಗೋದಿಲ್ಲ, ಕೆಲವೇ ಪರ್ವತಗಳಲ್ಲಿ ಸಿಗ್ತದೆ ಅಷ್ಟೆ. ಅದರಲ್ಲಿ ಮಲೆಯೂ ಕೂಡ ಒಂದು ಅಂತ ನಾವು ತಿಳ್ಕೋಬಹುದು. ಹೀಗೆ ಮುಂದೂ ಒಂದೆರಡು ಉದಾಹರಣೆಗಳಿವೆ ಆ ಸಂಸ್ಕೃತ ಸುಭಾಷಿತದಲ್ಲಿ. ಮೌಕ್ತಿಕಂನ ಗಜೆ ಗಜೆ ಅಂತ ಹೀಗಲ್ಲ, ಮುತ್ತುಗಳು ಆನೆಯ ಆ ಗಂಡ ಸ್ಥಳದಲ್ಲಿ ಸಿಗ್ತವಂತೆ. ಅದೆಲ್ಲ ಆನೆಗಳ ಗಂಡ ಸ್ಥಳದಲ್ಲಿ ಸಿಗೋದಿಲ್ಲ, ಕೆಲವೇ ಆನೆಗಳ ಗಂಡ ಸ್ಥಳದಲ್ಲಿ ಸಿಗ್ತವೆ ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಅದೇನೇ ಇರಲಿ, ಅಂತೂ ಅಂಥ ಒಂದು ಅಪರೂಪದ ಕಾಡೇ ಅದು, ಅಪರೂಪದ ಪರ್ವತ, ಆ ಪರ್ವತದ ಕಾಡು ಅದೆಲ್ಲವೂ ಅಪರೂಪವೇ. ಯಾಕೆಂದರೆ ಅಲ್ಲಿ ಚಂದನ ಹುಟ್ಟುತ್ತದೆ. ಹೀಗದು ತುಂಬ ಸುಂದರವಾದಂಥ ಒಂದು ವರ್ಣನ. ಈ ಮಲಯ ಅಂದರೆ ಆ ಹೆಸರಿನ ಒಂದು ಪರ್ವತ ಅಂದರೆ ಇಷ್ಟೇ ಅರ್ಥ ಮಾಡಿದ್ದಾರೆ ಎಲ್ಲರೂ. ಹಾಗಾಗಿ ನಾವು ಅದನ್ನೇನು ಹೆಚ್ಚು ಹೇಳಬೇಕಾಗಿಲ್ಲ. ಪುಣ್ಯಶ್ಲೋಕನಾದವನು ಅಂದರೆ ಪುಣ್ಯಕೀರ್ತಿ ಆದವನು, ಶ್ಲೋಕ್ಯತೆ, ಯಾರನ್ನು ಕುರಿತು ನಾವು ಪ್ರಶಂಸೆ ಮಾಡ್ತೇವೋ ಅವನನ್ನು ಪುಣ್ಯಶ್ಲೋಕ, ಉತ್ತಮ ಶ್ಲೋಕ ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಪುಣ್ಯಶ್ಲೋಕೋ ನಲೋರಾಜ, ಪುಣ್ಯಶ್ಲೋಕ ದಮಯಂತಿ ಅಂತ ಹೀಗೆಲ್ಲ ದೊಡ್ಡವರನ್ನು, ಭಗವಂತನ ಮಾತ್ರ ಅಲ್ಲ ಕೆಲವು ಜನ ಶ್ರೇಷ್ಠರಾದವರನ್ನು ಕೂಡ ಪುಣ್ಯಶ್ಲೋಕರು ಅಂತ ವರ್ಣನೆ ಮಾಡುವುದು ಜಗತ್ತಿನಲ್ಲಿ ಕಂಡು ಬರ್ತದೆ. ಅಂಥ ಯದುವಿನ ವಂಶಕ್ಕೆ ಒಂದು ಕೀರ್ತಿ ತರಬೇಕು ಅನ್ನೋ ದೃಷ್ಟಿಯಿಂದ ಇವನಲ್ಲಿ ಜನಿಸಿದ. ವಸ್ತುತಃ ಯದುವಿಗೆ ಅವರ ತಂದೆಯಿಂದ ಶಾಪವೇ ಇತ್ತು, ನಮಗದು ಗೊತ್ತಿದೆ. ಯಯಾತಿಯ ಮಕ್ಕಳು ಯದು, ಅನು, ದೃಹ್ಯು, ಪೂರು, ತುರ್ವಸು ಅಂತ ಹೀಗೆಲ್ಲ ಅವನಿಗೆ ಮಕ್ಕಳು. ಅದರಲ್ಲಿ ಅವನಿಗೆ ಅಕಾಲದಲ್ಲಿ ಯದುವಿಗೆ ಯಯಾತಿಗೆ ವೃದ್ಧಾಪ್ಯ ಬಂದದ್ದು. ಆಗ ಇವರು ಯಾರು ಉಳಿದೋ ಮಕ್ಕಳು ಕೂಡ ಅವನ ವೃದ್ಧಾಪ್ಯವನ್ನು ತಾವು ತಗೊಂಡು ತಮ್ಮ ಯೌವನವನ್ನು ಅವನಿಗೆ ಕೊಡಲಿಕ್ಕೆ ತಯಾರಾಗದೇ ಇದ್ದಾಗ ಅವನೆಲ್ಲರಿಗೂ ಕೋಪಗೊಂಡು ಶಾಪ ಕೊಟ್ಟ. ಕೆಲವರಿಗೆ ಸಾಮ್ರಾಜ್ಯವೇ ಸಿಗದೆ ಹೋಗಲಿ, ಕೆಲವರು ಅಸಂಸ್ಕೃತರಾಗಲಿ, ಸನಾತನ ಧರ್ಮದ ಬಾಹ್ಯರಾಗಲಿ ಅಂತೆಲ್ಲ ಶಾಪ ಕೊಟ್ಟುಬಿಟ್ಟಿದ್ದ. ನಮಗದೆಲ್ಲ ಗೊತ್ತಿದೆ. ಅಂಥ ಒಂದು ವಂಶದಲ್ಲಿ ಭಗವಂತ ಹುಟ್ಟದೇ ಹೋಗಿದ್ರೆ ಅದಕ್ಕೇನು ಕೀರ್ತಿ ಬರ್ತಿತ್ತು? ಭಗವಂತ ಹುಟ್ಟಿದ್ರಿಂದ ಅದಕ್ಕೊಂದು ಇಂಥದ್ದೊಂದು ಕೀರ್ತಿ ಬಂದಿದೆ ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕಷ್ಟೆ. ಈ ಮಲಯಸ್ಯೈವ ಚಂದನಂ ಅಂತಿದೆಯಲ್ಲ, ಆ ಚಂದನ ಅನ್ನೋ ಶಬ್ದಕ್ಕೆ ಹಾಗೆ ವೃಕ್ಷ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ನಾನು ಒಂದು ಸ್ವಲ್ಪ ನೋಡಬೇಕು ಅಂತ ಬಯಸಿದೆ. ಹಾಗೆ ನೋಡಿದರೆ ಭಗವಂತನನ್ನು ಚಂದನ ಅಂತ ಹೇಳುವುದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತದೆ. ಚಂದನ ಅನ್ನುವುದೊಂದು ಬೇಸಿಕಲಿ ಒಂದು ವೃಕ್ಷ, ಮೂಲಭೂತವಾಗಿ ಅದೊಂದು ವೃಕ್ಷ. ವೃಕ್ಷಕ್ಕೆ ವೃಕ್ಷ ಅನ್ನೋ ಶಬ್ದನೇ ಯಾಕೆ ತೊಗೊಂಡಿದ್ದೀನಿ? ಮಹೀರುಹ, ಹೀಗೆಲ್ಲ ಭೂರುಹ, ಹೀಗೆಲ್ಲ ಬೇರೆ ಬೇರೆ ಶಬ್ದಗಳು ಇವೆ. ಆದರೆ ವೃಕ್ಷ ಅನ್ನೋ ಶಬ್ದ ವೇದದಲ್ಲಿ ಬಂದಿದೆ, ಅದಕ್ಕಾಗಿ ವೃಕ್ಷ ಅನ್ನೋ ಶಬ್ದವನ್ನು ತೊಗೊಂಡಿದ್ದೀನಿ. ನಮೋ ವೃಕ್ಷೇಭ್ಯೋ ಅಂತ ರುದ್ರಾಧ್ಯಾಯದಲ್ಲಿ ಆ ಭಗವಂತನನ್ನು ವರ್ಣನೆ ಮಾಡಿದ್ದಾರೆ. ವೃಕ್ಷೇಭ್ಯ ಚತುರ್ಥಿ ವಿಭಕ್ತಿ ಬಹುವಚನ ಹಾಕಿದ್ದಾರೆ. ವೃಕ್ಷದಲ್ಲಿರುವ ಭಗವಂತನ ರೂಪಗಳಿಗೆ ಅಂದರೆ ಭಗವಂತ ಅಶ್ವತ್ಥ ಎಂಬ ವೃಕ್ಷದ ಅಂತರ್ಯಾಮಿಯಾಗಿದ್ದಾನೆ, ತುಳಸಿ ವೃಕ್ಷದ ಅಂತರ್ಯಾಮಿಯಾಗಿದ್ದಾನೆ. ಎಲ್ಲ ಕಡೆನೂ ಭಗವಂತ ಇದ್ದಾನೆ. ಅದರಲ್ಲೂ ಕೂಡ ವಿಶೇಷವಾಗಿ ಕೆಲವು ವೃಕ್ಷಗಳು ನಮಗೇನು ಉಪಕಾರಕವಾಗಿವೆ ಅಂಥ ವೃಕ್ಷಗಳಲ್ಲಿ ಆತ ಅಂತರ್ಯಾಮಿಯಾಗಿದ್ದು ಆ ವೃಕ್ಷಗಳಿಗೊಂದು ಮಹತ್ವ ಕೊಟ್ಟಿದ್ದಾನೆ. ಅದರಿಂದ ವೃಕ್ಷೇಭ್ಯ ಅಂದರೆ ಅಶ್ವತ್ಥ, ಚಂದನ, ಹಾಗೆ ಪಾರಿಜಾತ, ಮಂದಾರ ಮೊದಲಾದ ದೈವ ವೃಕ್ಷಗಳು, ಸ್ವರ್ಗಲೋಕದಲ್ಲಿರುವ ವೃಕ್ಷಗಳಾಗಲಿ ಇಲ್ಲಿರುವ ವೃಕ್ಷಗಳಾಗಲಿ ಅಂಥ ಎಲ್ಲ ವೃಕ್ಷಗಳಲ್ಲಿ, ಆಲ ವೃಕ್ಷದಲ್ಲಿ, ವಟವೃಕ್ಷದಲ್ಲಿ ಹೀಗೆಲ್ಲ ಭಗವಂತ ಇದ್ದಾನೆ ಅಂತ ನಾವು ಅನುಸಂಧಾನ ಮಾಡಬೇಕು. ಅದು ಚೆನ್ನಾಗಿರ್ತದೆ. ಯಾಕೆ ವೃಕ್ಷ ಅಂತಾರೆ ಅಂದರೆ ಕೋಶದಲ್ಲಿ ಅದನ್ನು ಹೇಗೆ ಹೇಳ್ತಾರೆ, ಮತ್ತು ಆ ರುದ್ರಾಧ್ಯಾಯದ ವ್ಯಾಖ್ಯಾನದಲ್ಲಿ ಕೂಡ ಅದನ್ನು ಆ ಥರ ಹೇಳಿದ್ದಾರೆ ಅಂತ ನೆನಪು. ವೃಕ್ಷ ಅನ್ನುವ ಶಬ್ದ ಹುಟ್ಟಿದ್ದು ಪ್ರಶ್ಚೂಚ್ಛೇದನೆ ಅಂತ, ಅದಕ್ಕೆ ಕತ್ತರಿಸಲ್ಪಡುವಂಥದ್ದು. ವೃಕ್ಷವನ್ನು ನೋಡಿದರೆ ಎಲ್ಲರೂ ಕತ್ತರಿಸಲಿಕ್ಕೆ ಮುಂದಾಗ್ತಾರೆ. ವೃಕ್ಷವನ್ನು ಕತ್ತರಿಸಿಯೇ ಅದ್ರ ಮೂಲಕನೇ ನಮ್ಗೆ ಆಹಾರ. ಇಲ್ಲಿ ವೃಕ್ಷ ಅಂದರೆ ಕೇವಲ ದೊಡ್ಡ ದೊಡ್ಡ ವೃಕ್ಷಗಳ ಮಾತ್ರ ಅಲ್ಲ, ನಾವು ತಿನ್ನುವ ಅಕ್ಕಿ, ಬೇಳೆ ಮೊದಲಾದವುಗಳು ಯಾವ್ಯಾವ ಸಸ್ಯದಿಂದ ಹುಟ್ಟುತ್ತಾವಲ್ಲ ಅವನ್ನೆಲ್ಲವನ್ನು ಕೂಡ ನಾವು ಪಡ್ಕೊಳ್ಳುವುದು ವೃಕ್ಷವನ್ನು ಕತ್ತರಿಸಿಯೇ. ಎಲ್ಲ ಸಸ್ಯಗಳನ್ನು ಕತ್ತರಿಸಿ ಅವುಗಳ ಧಾನ್ಯಗಳನ್ನು ಸಂಗ್ರಹ ಮಾಡಿ ಅದರಿಂದಲೇ ನಾವು ಆಹಾರ ಪಡ್ಕೊಳ್ಳೋದು. ಹಾಗೆ ಈ ದೊಡ್ಡ ದೊಡ್ಡ ವೃಕ್ಷಗಳನ್ನು ಕೂಡ ಕತ್ತರಿಸಿ ಪೀಠೋಪಕರಣಗಳನ್ನು ಮಾಡಿಕೊಳ್ಳುವುದು ಕೂಡ ಆ ವೃಕ್ಷವನ್ನು ಕತ್ತರಿಸಿದಾಗಲೇ ಸಾಧ್ಯ ಆಗ್ತದೆ. ಆದ್ದರಿಂದ ಕತ್ತರಿಸಲ್ಪಡ್ತದೆ, ವೃಶ್ಚ್ಯತೆ, ಕತ್ತರಿಸಲ್ಪಡುವುದರಿಂದ ವೃಕ್ಷಕ್ಕೆ ವೃಕ್ಷ ಅಂತ ಹೆಸರು ಅನುರೂಪವಾಗೇ ಇದೆ. ಅದಲ್ಲದೆ ವೃಶ್ಚು ಛೇದನೆ ಅಂತ ಅನ್ನೋದಕ್ಕೆ ಮತ್ತೂ ಕೂಡ ಒಂದು ಅರ್ಥವನ್ನು ಜ್ಞಾನಿಗಳಾದವರು ಮಾಡಿದ್ದಾರೆ. ನಮ್ಮ ತಾಪವನ್ನು ಪರಿಹಾರ ಮಾಡುವಂಥದ್ದು. ನಾವು ಯಾವುದೋ
ಈ ಅಕ್ಕಿಯ ಭತ್ತದ ತೆನೆಗಳು ಅಥವಾ ತೊಗರಿಬೇಳೆ ಹೆಸರುಬೇಳೆ ಅಂತ ಕೊಡುವಂಥ ಸಣ್ಣ ಸಣ್ಣ ಸಸ್ಯಗಳೇನಿರ್ತವೆ ಅದರ ಬುಡದಲ್ಲಿ ಹೋಗಿ ಕೂತ್ಕೊಂಡ್ರೆ ನಮಗೇನು ನೆರಳು ಸಿಗೋದಿಲ್ಲ. ಅಲ್ಲಿಂದ ನಮ್ಗೆ ಸಿಗೋದು ಆಹಾರ ಧಾನ್ಯ ಮಾತ್ರ. ಆದರೆ ಮಾವು ಇತ್ಯಾದಿ ದೊಡ್ಡ ದೊಡ್ಡ ವೃಕ್ಷಗಳ ಬುಡದಲ್ಲಿ ನಾವು ಹೋಗಿ ಕೂತ್ಕೊಂಡ್ರೆ ಅವು ನಮ್ಮ ಬೇಸಿಗೆ ತಾಪವನ್ನು ಪರಿಹಾರ ಮಾಡ್ತವೆ, ಹಾಗೆ ನಮಗೆ ಹೊಟ್ಟೆಗೆ ಆಹಾರವನ್ನು ಕೊಡ್ತವೆ. ಇದಲ್ಲದೆ ನಮಗೆ ಸ್ವಚ್ಛವಾದಂಥ ಆಮ್ಲಜನಕವನ್ನು ಕೂಡ ಕೊಡ್ತವೆ, ನಮಗಿದು ಗೊತ್ತಿದೆ. ಆದ್ದರಿಂದ ಛೇದನ ಮಾಡುವುದು ಅಂದರೆ ತಾವು ಕತ್ತರಿಸಲ್ಪಡುವುದು ಅಂತ ಒಂದು ಅರ್ಥ. ಅದಲ್ಲದೆ ನಮ್ಮ ಸಂಸಾರದ ನಮ್ಮ ಬಿಸಿಲ ಬೇಗೆಯನ್ನು ಪರಿಹಾರ ಮಾಡ್ತವೆ, ನಮ್ಮ ಹಸಿವನ್ನು ಪರಿಹಾರ ಮಾಡ್ತವೆ, ನಮ್ಮ ಅನಾರೋಗ್ಯವನ್ನು ಪರಿಹಾರ ಮಾಡ್ತವೆ ಅಂತ ಹೀಗೆ ಅದರ ಅರ್ಥ. ಅವು ಒಟ್ಟಾರೆ ಭೂಗೋಳದಲ್ಲಿ 3 ಭಾಗದಲ್ಲಿ 2 ಭಾಗ ವೃಕ್ಷ ಇದ್ದರೆ, ಸಸ್ಯ ಸಂಪತ್ತಿದ್ದರೆ ಈ ಜಗತ್ತು ಸುರಕ್ಷಿತವಾಗಿರ್ತದೆ ಅಂತ ಎಲ್ಲರಿಗೂ ಆ ಒಂದು ಅಧ್ಯಯನದ ಪರಿಚಯ ಇದ್ದೇ ಇದೆ. ಆದ್ದರಿಂದ ಭಗವಂತ ವೃಕ್ಷ, ಈ ವೃಕ್ಷಗಳಾದರೂ ವೃಕ್ಷ ಯಾಕೆ? ಹಸಿವು ಪರಿಹಾರ ಮಾಡುವುದರಿಂದ, ಬೇಗೆಯನ್ನು ಪರಿಹಾರ ಮಾಡುವುದರಿಂದ, ಅನಾರೋಗ್ಯವನ್ನು ಪರಿಹಾರ ಮಾಡುವುದರಿಂದ ವೃಕ್ಷಗಳನ್ನು ವೃಕ್ಷ ಅಂತಾರೆ. ಭಗವಂತನು ಕೂಡ ವೃಕ್ಷೇಭ್ಯ ಅಂತ ಅವನನ್ನು ಬಹುವಚನದಲ್ಲಿ ವರ್ಣನೆ ಮಾಡಿರುವುದು ಯಾಕೆ ಅಂದರೆ ಸಂಸಾರ ತಾಪವನ್ನೇ ಪರಿಹಾರ ಮಾಡ್ತಾನೆ, ಹಾಗೆ ನಮ್ಮ ಅಧ್ಯಾತ್ಮದ ಹಸಿವನ್ನು ಪರಿಹಾರ ಮಾಡ್ತಾನೆ. ಅದಕ್ಕಾಗಿ ಆತನನ್ನು ವೃಕ್ಷ ಅಂತ ಈಗ ವರ್ಣನೆ ಮಾಡಿದ್ದಾರೆ. ಇದು ಮೂಲಭೂತವಾಗಿ ವೃಕ್ಷ ಅನ್ನೋ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅಂತ ಅನ್ನೋದಕ್ಕೆ ನಾವು ಅರ್ಥ ಮಾಡಿಕೊಳ್ಬೇಕಾದಂಥ ಒಂದು ಅನುಸಂಧಾನ. ಮುಂದೆ ಚಂದನ ಅಂತ ಶಬ್ದ ಇದೆ. ಚಂದನ ಅಂದರೆ ನಮಗೆ ಆಹ್ಲಾದ ಕೊಡುವಂಥದ್ದು ಅಂತ ಅರ್ಥ. ಚದಿ ಆಹ್ಲಾದ ಅಂತ ಧಾತು ಇದೆ. ಹೀಗೆ ಯಾವುದನ್ನು ಉಪಯೋಗ ಮಾಡಿಕೊಂಡ್ರೆ, ಚಂದನದ ವೃಕ್ಷದಲ್ಲಿ ಅದರ ಬುಡದಲ್ಲಿ ಹೋಗಿ ಕೂತರೆ ಒಂದಿಷ್ಟು ತಂಪು ಗಾಳಿನೂ ಸಿಗಬಹುದು, ನೆರಳು ಸಿಗಬಹುದು. ನೆರಳು ಕೊಡುವಷ್ಟು ಭಾಳ ವ್ಯಾಪಕವಾಗಿ ಅದೇನು ಬೆಳೆಯೋದಿಲ್ಲ, ಇರಲಿ, ಆದರೂ ಕೂಡ ಒಂದಿಷ್ಟು ನೆರಳು ಕೊಡ್ತದೆ. ಅದನ್ನು ಕತ್ತರಿಸಿ ನಾವು ಭಗವಂತನ ಪೂಜೆಗೆ ಉಪಯೋಗ ಮಾಡಿದರೆ, ಅದು ಗಂಧ ತೇಲಿಕ್ಕೆ ಅದನ್ನು ಉಪಯೋಗ ಮಾಡಿದರೆ ಅದು ನಮಗೆ ಸಂತೋಷವನ್ನು ಕೊಡ್ತದೆ, ಆಹ್ಲಾದ ಕೊಡ್ತದೆ. ಅದಕ್ಕಾಗಿ ಅದನ್ನು ಚಂದನ ಅಂತ ಕರೀತಾರೆ. ಸಂಸ್ಕೃತದಲ್ಲಿರುವಂಥ ಮತ್ತೊಂದು ಸುಭಾಷಿತದ ನೆನಪು ನನಗೆ ಬರ್ತದೆ. ಘೃಷ್ಟಂ ಘೃಷ್ಟಂ ಪುನಶ್ಚಂದನಂ ಚಾರುಗಂಧಂ ಅಂತ. ಸಜ್ಜನರು ಹೇಗಿರ್ತಾರೆ, ಮಹಾತ್ಮರು ಹೇಗಿರ್ತಾರೆ ಅಂದರೆ ಅವ್ರ ಸಂಪರ್ಕಕ್ಕೆ ನಾವು ಹೋದಷ್ಟು, ಅವರ ಪರಿಚಯವನ್ನು ನಾವು ಮಾಡಿಕೊಂಡಷ್ಟು ಅವರಿಂದ ನಮಗೆ ಹೆಚ್ಚು ಹೆಚ್ಚು ಲಾಭ ಆಗ್ತದಂತ. ಅದರಲ್ಲೂ ಒಬ್ಬ ಜ್ಞಾನಿಯ ಹತ್ರ ನಾವು ಹೋದರೆ ಆ ಜ್ಞಾನಿಯ ಸಂಪರ್ಕದಿಂದ ಅವನ ಸೇವಾ ಮಾಡಿದ್ರಿಂದ, ಅವನನ್ನು ಪರಿಪ್ರಿಯಾಗಿ ತತ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ್ನು ಸೇವೆಯ ಅಂತ ಹೇಳಿದ್ರಿಂದ ಆ ಭಗವಂತನ ಆ ಜ್ಞಾನಿಯ ಸೇವಾ ಮಾಡಿದರೆ ಆ ಜ್ಞಾನದ ಒಂದು ಸುಗಂಧ ನಮಗೂ ಕೂಡ ಪಸರಿಸ್ತದೆ. ಯಥಾ ಸಂಪುಷ್ಪಿತಸ್ಯ ವೃಕ್ಷಸ್ಯ ದೂರಾತ್ ಗಂಧೋ ವಾತಿ ಇವಂ ಪುಣ್ಯಸ್ಯ ಕರ್ಮಣಃ ಅಂತ. ಇದು ಮಹಾನಾರಾಯಣ ಉಪನಿಷತ್ನಲ್ಲಿ ಬಂದಿರುವಂಥ ಒಂದು ಮಾತು. ಜ್ಞಾನಿಯ ಕುರಿತಾಗೇ ವರ್ಣನೆ. ಹಾಗಿರುವಾಗ ಸರ್ವಜ್ಞನಾದ, ಸರ್ವೋತ್ತಮನಾದ, ಸರ್ವವ್ಯಾಪ್ತನಾದ, ಸರ್ವಶಕ್ತನಾದ ಭಗವಂತನ ಬಗ್ಗೆ ಏನು ಹೇಳೋದಿದೆ? ಏನು ಹೇಳ್ತದೆ ಆ ಮಹಾನಾರಾಯಣ ಉಪನಿಷತ್ತು ಅಂದರೆ ಸಂಪುಷ್ಪಿತಸ್ಯ ವೃಕ್ಷಸ್ಯ ದೂರಾತ್ ಗಂಧೋ ವಾತಿ. ಒಂದು ವೃಕ್ಷ ಚೆನ್ನಾಗಿ ಹೂ ಬಿಟ್ಟಿದ್ರೆ ಅದರ ಸುಗಂಧ ಸುತ್ತಮುತ್ತಲು ಬರ್ತಾನೇ ಇರ್ತದೆ, ಸುಗಂಧ ಬರ್ತದೆ. ಇನ್ನು ಅದರ ತೊಗಟೆ ಇತ್ಯಾದಿಗಳಿಂದ ಮತ್ತು ಅದರ ಕಾಂಡದಿಂದ ಹೊರಟಿರುವಂಥ ಸುಗಂಧವು ಕೂಡ ನಮಗೆ ಸಿಗ್ತದೆ. ಹೇಗೋ ಹಾಗೆ ಪುಣ್ಯಸ್ಯ ಕರ್ಮಣಃ. ಒಂದು ಕಡೆ ಪುಣ್ಯಕರ್ಮ ಎಲ್ಲಿಯಾದರೂ ಯಾರಾದರೂ ಮಾಡ್ತಾ ಇದ್ರೆ, ದ್ರವ್ಯ ಯಜ್ಞ, ಜ್ಞಾನ ಯಜ್ಞ ಮೊದಲಾದ ಪುಣ್ಯಕರ್ಮಗಳನ್ನು ಯಾರು ಮಾಡ್ತಾ ಇದ್ರೆ ಆ ಪುಣ್ಯಕರ್ಮದ ಲಾಭ ಎಲ್ಲರಿಗೂ ಕೂಡ ಆಗ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹಾಗೆ ಭಗವಂತನ ಕರ್ಮ ಮತ್ತು ಜನ್ಮ, ಪುಣ್ಯಕರ್ಮ ಅಂತ ಮಹಾನಾರಾಯಣ ಉಪನಿಷತ್ತಿನಲ್ಲಿದೆ. ಇಲ್ಲಿ ನಾವು ಭಗವದ್ಗೀತಾದಲ್ಲಿ ಮತ್ತು ಭಾಗವತದಲ್ಲಿ ಕರ್ಮ ಜನ್ಮ ಅಂತ ತಗೊಂಡಿದ್ದೇವೆ. ಭಗವಂತನ ಆ ದಿವ್ಯವಾದ ಜನ್ಮಗಳು ಮತ್ತು ದಿವ್ಯವಾದ ಕರ್ಮಗಳೇನಿವೆ ಅದರ ಸುಗಂಧ, ಅದರ ಸೌರಭ ಎಲ್ಲ ಕಡೆ ಈ ಥರ ನಮಗೆ ಪಸರಿಸ್ತಾನೆ ಇರ್ತದೆ. ಅದಕ್ಕಾಗಿ ಭಗವಂತನನ್ನು ಚಂದನ ಅಂತ ಹೇಳೋದು. ಮತ್ತು ಘೃಷ್ಟಂ ಘೃಷ್ಟಂ ಪುನರಪಿ ಪುನಶ್ಚಂದನಂ ಚಾರುಗಂಧಂ ಅಂತ ಏನಿದೆ, ಒಂದು ಗಂಧದ ಕೊರಡು ನಾವು ತೊಗೊಂಡು ಬಂದು ಅದನ್ನು ಚೆನ್ನಾಗಿ ತಿಕ್ಕಿದಷ್ಟು ಅದರಿಂದ ಮತ್ತಷ್ಟು ಸುಗಂಧವೇ ಹೊರಡ್ತದೆ, ಭಗವಂತನ ಪೂಜೆಗೆ ಉಪಯುಕ್ತ ಆಗುವ. ಆ ನಂತರ ನಾವು ಸೇವಿಸುವಂಥ ಗಂಧ ಅದರಿಂದ ಹೊರಡ್ತದೆ ಅನ್ನೋದೆಲ್ಲ ನಮ್ಗೆ ಗೊತ್ತಿದ್ದೇ ಇದೆ. ತಿಕ್ಕಿದಷ್ಟು ಆ ಗಂಧ ಏನಾದರೂ ಬೇಸರ ಮಾಡ್ಕೋತದ? ಇಲ್ಲ. ಹಾಗೆ ಅದು ಸುಗಂಧವನ್ನೇ ಕೊಡ್ತದೆ. ಹಾಗೆ ಸಜ್ಜನರು ಅಂತ ಅದರ ತಾತ್ಪರ್ಯ. ಹಾಗೆ ಭಗವಂತನ ಕುರಿತು ನಾವು ಎಷ್ಟೆಷ್ಟು ಮನನ ಮಾಡ್ತೇವೆ, ಮನನ ಮಾಡಿದಷ್ಟು ಆ ಭಗವಂತನ ಅನುಗ್ರಹದಿಂದ ಮತ್ತು ಭಾಗವತರ ಅನುಗ್ರಹದಿಂದ ಜ್ಞಾನದ ಸುಗಂಧ ನಮಗೆ ದೊರೀತದೆ ಅಂತನ್ನುವುದೆಲ್ಲ ಮಲಯಸ್ಯೇವ ಚಂದನಂ ಅಂತನ್ನುವ ಮಾತಿನಲ್ಲಿದೆ.
ಹೀಗೆ ಚಂದನ ವೃಕ್ಷ ಹುಟ್ಟಿ ಆ ಮಲಯ ವೃಕ್ಷಕ್ಕೆ ಒಂದು ಶೋಭೆ ತಂದಿತ್ತಲ್ಲ, ಆ ಥರ ಈ ಯದುವಿನ ವಂಶದಲ್ಲಿ ಈ ಭಗವಂತ ಹುಟ್ಟಿ ಆ ಯದುವಂಶಕ್ಕೊಂದು ಕೀರ್ತಿ ತಂದ ಅಂತ ಅಲ್ಲಿ ವರ್ಣನೆ ಇದೆ. ನನಗೆ ಈ ಸುಗಂಧ ಮಲಯ ಪರ್ವತ ಅಂತ ಹೀಗೆ ಕೇಳಿದಾಗೆಲ್ಲ ಸಂಸ್ಕೃತದ ಕೆಲವು ಸುಭಾಷಿತಗಳು ಮತ್ತೆ ಮತ್ತೆ ನೆನಪಿಗೆ ಬರ್ತಿರ್ತವೆ. ಬಂದಷ್ಟು ಹೇಳ್ತೇನೆ, ಯಾಕೆಂದರೆ ಅದು ಭಗವಂತನ ಮಹಿಮೆಗೆ ಪೂರಕವಾಗಿದೆ. ಚಂದನದ ಮಹಿಮೆಯನ್ನು ಯಾರು ತಿಳ್ಕೊತಾರೆ, ಶ್ರೀಗಂಧದ ಮಹಿಮೆಯನ್ನು ಯಾರು ತಿಳ್ಕೊಂಡಿರ್ತಾರೋ ಅವರೇ ತಿಳ್ಕೊತಾರೆ. ಮಲಯೇ ಭಿಲ್ಲ ಪುರಂಧ್ರಿ, ಈ ಮಲಯ ಪರ್ವತದಲ್ಲಿ ಭಿಲ್ಲರು ಅಂದರೆ ಬೇಟೆಗಾರರು ಮೊದಲಾದವರು ಇರ್ತಾರಲ್ಲ, ಅವರಿಗೆ ಉರುವಲಿಗೆ ಏನೇನೋ ಬೇಕಾಗ್ತದೆ. ಅವ್ರಿಗೆ ಚಂದನವೇನು, ಚಂದನದ ಕಟ್ಟಿಗೆ ಏನು, ಜಾಲಿಯ ಕಟ್ಟಿಗೆ ಏನು, ಯಾವುದೇ ಕಟ್ಟಿಗೆಯನ್ನಾದರೂ ಅವರು ಉಪಯೋಗ ಮಾಡ್ಕೊಂಡೇ ಬಿಡ್ತಾರೆ. ಅವರಿಗೆ ಅದರ ಬೆಲೆ ಗೊತ್ತಾಗೋದಿಲ್ಲ, ಚಂದನದ ಬೆಲೆ ಗೊತ್ತಾಗೋದಿಲ್ಲ ಅವರಿಗೆ. ಚಂದನದ ಬೆಲೆಯೇ ಗೊತ್ತಾಗಬೇಕು ಅಂತಿದ್ರೆ ಅದರ ಗುಣವನ್ನು ತಿಳ್ಕೊಂಡಂಥ ಮತ್ತೊಬ್ಬನ ಕಡೆಗೆ ಹೋಗಬೇಕಾಗ್ತದೆ. ಅಂಥದ್ದು ಆ ಸಂಸ್ಕೃತದ ಸುಭಾಷಿತ. ಮಲಯೇ ಭಿಲ್ಲ ಪುರಂಧ್ರಿ ಚಂದನ ಕಾಷ್ಠಂ ಇಂಧನಂ ಕುರುತೆ. ಇದು ಸಮಸ್ಯೆ. ಮಲಯ ಪರ್ವತದಲ್ಲಿ ಬೇಡತಿ ಇದ್ದಾಳೆ, ಅವಳಿಗೆ ಕೈಯಲ್ಲಿ ಚಂದನ ಸಿಕ್ಕರೂ ಕೂಡ ಅದನ್ನು ಉರುವಲಾಗಿ ಬಳಸಿಬಿಡ್ತಾಳೆ. ಅದರಿಂದ ಪಡೆಯಬೇಕಾದ ಸುಗಂಧವನ್ನು ಅವಳು ಪಡೆಯೋದಿಲ್ಲ ಅಂತನ್ನುವುದು ಅಲ್ಲಿನ ಸಮಸ್ಯೆ. ಆದರೆ ಯಾರಿಗೆ ಆ ಗಂಧದ ಮಹತ್ವ ಗೊತ್ತಿದೆ ಅವರು ಅದನ್ನು ತಂದು ಚೆನ್ನಾಗಿ ತಿಕ್ಕಿ ತೀಡಿ ಅದನ್ನು ಭಗವಂತನ ಪೂಜೆಗೆ ಉಪಯೋಗ ಮಾಡ್ತಾರೆ. ಘೃಷ್ಟಂ ಘೃಷ್ಟಂ ಪುನರಪಿ ಪುನಃ ಚಂದನಂ ಚಾರುಗಂಧಂ ಚಿನ್ನಂ ಚಿನ್ನಂ ಪುನರಪಿ ಪುನಃ ಸ್ವಾದುಚೈ ವಿಕ್ಷುಕಾಂಡಂ ದಗ್ಧಂ ದಗ್ಧಂ ಪುನರಪಿ ಪುನಃ ಕಾಂಚನಂ ಕಾಂತವರ್ಣಂ ಪ್ರಾಣಾಂತೇಪಿ. ಈ ಸಜ್ಜನರಿಗೆ ತಮ್ಮ ಪ್ರಾಣಕ್ಕೆ ಒಂದು ಅಪಾಯ ಬಂದರೂ ಅವರೇನು ಅದರಿಂದ ವಿಚಲಿತರಾಗೋದಿಲ್ಲಂತೆ. ಪ್ರಕೃತಿ ವಿಕೃತಿ ಜಾಯತೆ ನೋತ್ತಮಾನಾಮ್ ಅಂತ ಬಹಳ ಸುಂದರವಾದ ಸುಭಾಷಿತ ಇವೆಲ್ಲ. ಕಟ್ಟಿ ಗಂಧವನ್ನು ಎಷ್ಟೇ ತೇದ್ರೂ ಮತ್ತೆ ಅದರಿಂದ ಸುಗಂಧ ಹೊರಗೆ ಬರ್ತಿರ್ತದೆ. ನೀವು ಒಂದು ಕಬ್ಬನ್ನು ಎಷ್ಟೇ ನೀವು ಕತ್ತರಿಸಿದ್ರು, ಅದನ್ನು ಚೂರು ಚೂರಾಗಿ ಮಾಡಿದರೂ ಅದರಿಂದ ಕೊನೆಯ ತನಕನೂ ಸುಗಂಧ, ಅದರ ಸ್ವಾದವಾದ ರಸ ಹೊರಗೆ ಬರ್ತಾನೆ ಇರ್ತದೆ. ಬಂಗಾರ ಅದು ನೀವು ಎಷ್ಟೇ ಸುಟ್ಟರೂ ಕೂಡ, ಸುಡುವುದು ಅಂದರೆ ಪೂರ್ತಿ ಬೆಂಕಿಯಲ್ಲಿ ಹಾಕೋದನ್ನ ಅಂಗಾರವಾಗುವ ತನಕ ಸುಡುವುದಲ್ಲ. ಅದರ ದೋಷವನ್ನೆಲ್ಲ ಕಳೆದ್ರೆ, ಅದರೊಳಗಿರುವ ಮಿಶ್ರವಾದ ಲೋಹಗಳನ್ನೆಲ್ಲ ಕಳೆದ್ರೆ ಬಂಗಾರ ತನ್ನ ಬಂಗಾರದ ವರ್ಣದಿಂದ ಶೋಭಿಸ್ತಾ ಇರ್ತದೆ. ಹಾಗೆ ಪ್ರಾಣಾಂತೇಪಿ ಪ್ರಕೃತಿ ವಿಕೃತಿ ಜಾಯತೆ ನೋತ್ತಮಾನ. ಉತ್ತಮರಿಗೆ ಎಂಥ ಸಂಕಟದ ಸಂದರ್ಭ ಬಂದರೂ, ಎಂಥ ವಿಷಮ ಪರಿಸ್ಥಿತಿ ಬಂದರೂ ಕೂಡ ಅವರ ಪ್ರಕೃತಿ ವಿಕೃತಿ ಆಗೋದಿಲ್ಲ ಅಂತ, ಅವರ ಮೂಲ ಸ್ವಭಾವದಲ್ಲಿ ಬದಲಾಗೋದಿಲ್ಲ. ಈ ಎರಡೂ ಸುಭಾಷಿತಗಳನ್ನು ಕೂಡ ನಾವು ಭಗವಂತನ ವಿಷಯದಲ್ಲಿಯೂ ನೋಡಬೇಕು ಅಂತ ಅನಿಸ್ತು. ಅದಕ್ಕಾಗಿ ಆ ಸುಭಾಷಿತಗಳನ್ನು ತೆಗೆದು ನೋಡಿದೆ. ಉತ್ತಮರಾದ ಸಜ್ಜನರಾದ ಪುರುಷರ ಸ್ಥಿತಿಯೇ ಹೀಗಿರುವಾಗ ಉತ್ತಮ ಶ್ಲೋಕನಾದಂಥ ಭಗವಂತನ ಬಗ್ಗೆ ನಾವೇನು ಹೇಳೋದು? ಅವನ ಮೂಲ ಸ್ವಭಾವಕ್ಕೆ, ಅವನು ಕೃಷ್ಣನಾಗಿ ಅವತಾರ ಮಾಡಿದರು, ರಾಮನಾಗಿ ಅವತಾರ ಮಾಡಿದರು, ಅವತಾರ ಮಾಡದೇ ಹೋದರು, ಅಲ್ಲಿ ಸೀತೆಯನ್ನು ಪರಿತ್ಯಾಗ ಮಾಡಿದರು, ಕಷ್ಟಪಟ್ಟಂತೆ ತೋರಿಸಿಕೊಂಡ್ರು, ಯಾರಿಂದ ಅವನ ದಾಳಿಗೊಳಗಾದರು, ಅವನ ಮೂಲ ಸ್ವಭಾವಕ್ಕೆ, ಪ್ರಕೃತಿ, ಆ ಭಗವಂತನ ಮೂಲ ಸ್ವಭಾವಕ್ಕೆ ಏನಾದರೂ ವಿಕಾರ ಆಗ್ತದ? ಏನೂ ವಿಕಾರ ಆಗೋದಿಲ್ಲ. ಅವನು ತನ್ನ ಸುಗಂಧವನ್ನು ಹೊರಸೂಸ್ತಾನೆ ಇರ್ತಾನೆ. ತನ್ನ ದಿವ್ಯವಾದ ಅವತಾರಗಳ ಕರ್ಮಗಳ ಮಹಿಮೆಯನ್ನು ಜನರಿಗೆ ತಿಳಿಸ್ತಾನೇ ಇರ್ತಾನೆ ಅವನು. ಹಾಗೆ ಸುಗಂಧವನ್ನು, ಸ್ವಾದವಾದ ರಸವನ್ನು, ರಸೋ ವೈಸಹ ಅಂತ ಭಗವಂತನನ್ನು ಹೇಳ್ತಾರೆ. ಚಿನ್ನಂ ಚಿನ್ನಂ ಪುನರಪಿ ಪುನಃ ಸ್ವಾದುಚೈ ವೀಕ್ಷುಕಾಂಡಂ. ಇಲ್ಲಿ ಆ ಚಂದ, ನಾನು ಆವಾಗಲೇ ಹೇಳಿದೆ, ವೃಕ್ಷ ಅಂದರೆ ಕೆಲವು ದೊಡ್ಡ ವೃಕ್ಷಗಳಿರ್ತವೆ, ಕೆಲವು ಚಿಕ್ಕ ವೃಕ್ಷಗಳಿರ್ತವೆ. ಎರಡೂ ಕೂಡ ನಮಗೆ ಬೇಕಾದಂಥ ಫಲವನ್ನು ಒಂದೊಂದು ರೀತಿಯಾಗಿ ಕೊಟ್ಟೇ ಕೊಡ್ತವೆ, ಅವುಗಳ ಇತಿಮಿತಿಯಲ್ಲಿ. ಇಲ್ಲಿಯೂ ಕೂಡ ಕಬ್ಬಿನ ಜಲ್ಲೆ ಅನ್ನುವುದು ಒಂದು ಸಸ್ಯವೇ, ಚಂದನ ಅನ್ನುವುದು ಒಂದು ಸಸ್ಯವೇ. ಭಗವಂತನು ಕೂಡ ಆ ಸ್ವಾದವಾದ ರಸವನ್ನು ಹೊರ ಹಾಕ್ತಾ ಇರ್ತಾನೆ. ಅದನ್ನು ನಾವು ಅಪೋಹಿಷ್ಟ ಮಯೋಭುವ ಅನ್ನೋ ಮಂತ್ರದಲ್ಲಿ ನೋಡ್ತೀವಿ. ಯೋ ಶಿವತಮೋ ರಸಃ ತಸ್ಯ ಭಾಜಯತೆ ಹನಃ ಅಂತ ತುಂಬ ಸುಂದರವಾದ ಮಾತದು. ಭಗವಂತನೇ, ನಿನ್ನ ಶಿವತಮವಾದ ರಸ, ನಿನ್ನೊಳಗೊಂದು ಅದ್ಭುತವಾದ ರಸ ಇದೆ. ತಸ್ಯ ಭಾಜಯತೆ ಹನಃ, ನಿನ್ನ ಭಕ್ತರಾದ ಭಾಗವತರಾದ ನಮಗೆ ಆ ರಸವನ್ನು ಒಂದಿಷ್ಟು ಉಣಿಸು ಅಂತ. ಆನಂದದ ರಸವನ್ನು ಉಣಿಸು, ನೀನು ಆನಂದ ಸ್ವರೂಪ, ಆ ಆನಂದದ ರಸವನ್ನು ಉಣಿಸು. ರಸೋ ವೈಸಃ ರಸಂ ಹ್ಯವಾಯಂ ಲಬ್ಧ್ವಾನಂದೇ ಭವತಿ, ತೈತ್ರಿಯ ಉಪನಿಷತ್ತು. ಅವನು ಆನಂದ ಸ್ವರೂಪ. ಆ ಭಗವಂತ ಆನಂದ ಸ್ವರೂಪನಾಗಿರುವುದರಿಂದ ಅವನಲ್ಲಿ ನಮ್ಮ ಪ್ರಾರ್ಥನಾ, ಭಗವಂತನೇ ಒಂದಿಷ್ಟು ಆ ರಸದ ತುಣುಕನ್ನು ನಮಗೂ ಕೂಡ ಉಣಿಸು ಅಂತ. ಹೀಗೆ ಅಲ್ಲಿ ಆ ರಸದ ಬಗ್ಗೆ ಬಂದಿದೆ. ಈ ಇಕ್ಷುಕಾಂಡದಲ್ಲೂ ಕೂಡ ರಸದ ಬಗ್ಗೆ ಬಂದಿದೆ.
ಇದು ತಿಳಿದವರು ಆ ಭಗವಂತನ ಕುರಿತು ಚೆನ್ನಾಗಿ ಗಂಧದ ಕೊರಡನ್ನು ತಿಕ್ಕಿ ತಿಕ್ಕಿ ಗಂಧ ತೆಗೆಯುವಂತೆ ಭಗವಂತನ ಕುರಿತು ಮತ್ತಷ್ಟು ಮನನ ಮಾಡೇ ಮಾಡ್ತಾರೆ. ಅದು ಈ ಶಿಷ್ಯ ಮತ್ತು ಗುರು ಇಬ್ಬರು ಕೂಡ ಅರಣ್ಯಗಳಿದ್ದಂತೆ, ಅರಣ್ಯೋಹೋ ನಿಹಿತಃ ಅಂತ ಹೀಗೆಲ್ಲ ಭಗವಂತನ ಹೇಳ್ತಾರೆ. ಚೆನ್ನಾಗಿ ಅರಣ್ಯಗಳನ್ನು ತಿಕ್ಕಿದಾಗಲೇ ಬೆಂಕಿ ಹುಟ್ಟುವಂತೆ ಆ ಭಗವಂತ ಈ ಗುರು ಶಿಷ್ಯರ ನಡುವಿನ ಮಥನದಿಂದೇ ಹುಟ್ಟುತ್ತಾನೆ, ಅವನ ತತ್ವ ಆವಿಷ್ಕೃತ ಆಗ್ತದೆ ಅಂತ ಬಂದಿದೆ. ತಿಳಿದವ್ರು ಹೀಗೆ ಮಾಡ್ತಾರೆ. ತಿಳಿದೇ ಇದ್ದಂಥ ಆ ಬೇಡತಿ, ಅಜ್ಞಾನಿಯಾದಂತಹ ಬೇಡ ಮಹಿಳೆ, ಅವಳದನ್ನು ತೊಗೊಂಡು ಉರುವಲು ಮಾಡಿಕೊಂಡು ಅಡುಗೆ ಮಾಡಿ ಊಟ ಮಾಡ್ತಾಳೆ ಅಷ್ಟೇ. ಈಗೀಗ ಬೇಡರ ಹೆಂಗಸರು ಮೊದಲವ್ರು ಎಲ್ರಿಗೂ ಕೂಡ ಗಂಧದ ವೃಕ್ಷದ ಪರಿಚಯ ಆಗಿರಬಹುದು, ಅದರ ಬೆಲೆ ಪರಿಚಯ ಆಗಿರಬಹುದು, ಅದು ಆ ಕಡೆ ಇರಲಿ. ಅಂತೂ ಅವರು ವಿಲ್ಲಪುರಂದ್ರಿ ಬೇಡತಿ ಅಂದರೆ ತಿಳಿಯೋದು ಅಜ್ಞಾನಿಯಾದ ಒಬ್ಬಳು ಮಹಿಳೆ ಅಂತ ಅದರ ಅರ್ಥ. ಹೀಗೆ ಭಗವಂತನನ್ನ ವೃಕ್ಷ ಅಥವಾ ಚಂದನ ವೃಕ್ಷ ಅಥವಾ ಅವನೇ ಇಕ್ಷುಕಾಂಡದಂತೆ ಅಂತ ಹೀಗೆಲ್ಲ ನಾವು ಅವನನ್ನ ಕಬ್ಬಿನ ಜಲ್ಲೆಯಂತೆ ಆ ಭಗವಂತ ಅಂತ ಅನುಸಂಧಾನ ಮಾಡಿದರೆ ಅದೆಲ್ಲವೂ ಕೂಡ ಆ ಭಗವಂತನ ವೃಕ್ಷತ್ವದ ಅನುಸಂಧಾನವೇ ಆಗ್ತದೆ. ಆ ಭಗವಂತನ ಅನುಸ್ಮರಣೆಯಿಂದ ನಮಗಾಗುವಂಥ ಲಾಭವೇ ಆಗ್ತದೆ ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ಅದನ್ನು ನಿಮ್ಮ ಜೊತೆ ಹಂಚಿಕೊಂಡೆ. ಮುಂದೆ 36ನೇ ಶ್ಲೋಕ. ಅಪರೇ ವಸುದೇವಸ್ಯ ದೇವಕ್ಯಾಂ ಯಾಚಿತೋಭ್ಯಗಾತ್ ಅಜತ್ವಮಸ್ಯ ಕ್ಷೇಮಾಯ ವಧಾಯ ಚ ಸುರದ್ವಿಷಾಂ. ಭಗವಂತ ಈ ದೇವತೆಗಳು ಅವನನ್ನು ಪ್ರಾರ್ಥನೆ ಮಾಡಿದರು ಹಿಂದೆ, ಭೂಭಾರ ಇಳುಹು ಬಾ ಭಗವಂತನೇ ಅಂತ. ಭಾರಂ ಭುವೋ ಹರ ಯದೂತ್ತಮ ವಂದನಂತೆ ಅಂತ ಬ್ರಹ್ಮನು ಕೂಡ ಕೃಷ್ಣ ಹುಟ್ಟಿದ ಮೇಲೂ ಪ್ರಾರ್ಥನೆ ಮಾಡಿದ್ದ, ಮೊದಲು ಪ್ರಾರ್ಥನೆ ಮಾಡಿದ್ದ. ದೇವತೆಗಳು ಪ್ರಾರ್ಥನೆ ಮಾಡಿದ್ರು. ಅದಲ್ಲದೆ ಈ ವಸುದೇವ ದೇವಕಿಯರು ಕೂಡ ಹಿಂದೆ ಸುತಪ ಮತ್ತು ಪೃಷ್ಣಿ ಅಂತ, ಸುತಪ ಅಂತ ವಸುದೇವನಿಗೆ ಹೆಸರು, ಅವಳಿಗೆ ಪೃಷ್ಣಿ ಅಂತ ಹೆಸರು. ಆ ರೂಪದಿಂದ ಅವರಿಬ್ಬರು ಕೂಡ ಪ್ರಾರ್ಥನೆ ಮಾಡಿದ್ರು. ಯಾಚಿತಃ ಪ್ರಾರ್ಥಿಸಲ್ಪಟ್ಟವನಾಗಿ ಅಂತ ಅಷ್ಟೇ ಇದೆ ಅಲ್ಲಿ. ಯಾರ ಪ್ರಾರ್ಥನೆ? ದೇವತೆಗಳ ಪ್ರಾರ್ಥನವೂ ಹೌದು, ವಸುದೇವ ದೇವಕಿಯರ ಪ್ರಾರ್ಥನವೂ ಹೌದು, ಒಟ್ಟಾರೆ ಸಕಲ ಭಕ್ತ ಸಮುದಾಯದ ಪ್ರಾರ್ಥನೆಯೂ ಹೌದು. ಅದರಿಂದ ಅವನು ವಸುದೇವನ ಮೂಲಕ ದೇವಕಿಯಲ್ಲಿ ಆವಿರ್ಭವಿಸಿದ. ಮೂಲತಃ ಅಜ, ಅವನು ದೋಷರಹಿತ. ಮತ್ತು ಅವನು ತ್ವಮ್ ಅಂದರೆ ನೀನು ಅಂತ ಅರ್ಥ. ನಾವು ಹಿಂದೆ ತ್ವಮ್ ಅಂತ ಅನ್ನೋದಕ್ಕೆ ವಿಷ್ಣು ಸಹಸ್ರನಾಮ ಮೊದಲಾದ ಕಡೆ ನೋಡಿದ್ದೀವಿ. ತ್ವಮ್ ಅಂದರೆ ಬರೇ ನೀನು ಅಂತ ಅರ್ಥ ಅಲ್ಲ. ತ್ವಮ್ ಅಂದರೆ ತ ಅಂದರೆ ಈ ತತ ಅಂದರೆ ವ್ಯಾಪ್ತನಾದವನು ಅಂತ ಅರ್ಥ. ತಥೋ ವೇತ್ತಿ ಇತಿ ತ್ವಂ ಸಹ, ತತ ಅಂದರೆ ವ್ಯಾಪ್ತ, ಮತ್ತು ವ ಅಂದರೆ ಸರ್ವಜ್ಞನಾದವನು ಅಂತ ಅರ್ಥ. ತ್ವಂ ಅಂದರೆ ಸರ್ವತ್ರ ವ್ಯಾಪ್ತನಾದ, ವ ಸರ್ವಜ್ಞನೂ ಆದಂತಹ ಈ ಭಗವಂತ ಈ ವಸುದೇವ ದೇವಕಿಯರಲ್ಲಿ ಹೀಗೆ ಮಗನಾಗಿ ಹುಟ್ಟಿದ. ಯಾಕೆ? ಕ್ಷೇಮಾಯ ವಧಾಯ ಚ ಸುರದ್ವಿಷಾಂ, ಜಗತ್ತಿನ ಕ್ಷೇಮಕ್ಕಾಗಿ ಅವತರಿಸಿದ. ವಧಾಯ ಚ, ವಧಕ್ಕಾಗಿಯೂ ಕೂಡ, ದುಷ್ಟರ ಸಂಹಾರಕ್ಕಾಗಿಯೂ ಕೂಡ ಅವನು ಅವತರಿಸಿದ. ಅದು ಒಂದು ತುಂಬ ಸುಂದರವಾದಂಥ ಅರ್ಥವೇ. ತ್ವಮ್ ಅಂತ ಅನ್ನೋದಕ್ಕೆ ನೀನು ಅಂತ ಅರ್ಥವನ್ನು ಬಿಟ್ಟು ಹೀಗ್ಯಾಕೆ ಅರ್ಥ ಹೇಳಿದೆ ಅಂದರೆ, ತ್ವಮ್ಮಂದ್ರೆ ನೀನು ಅಂತ ಅರ್ಥ ಹೇಳಿದ್ರು ತೊಂದರೆ ಇಲ್ಲ. ಸಂಸ್ಕೃತದ ನಿಯಮಗಳ ಪ್ರಕಾರ ತ್ವಮ್ ಅಂತ ಬಂದಾಗ ಮಧ್ಯಮ ಪುರುಷದ ಏಕವಚನ ಬರಬೇಕು. ಆದರೆ ಇಲ್ಲಿ ತ್ವಮ್ ಅಂತ ಬಂದು ಅಭ್ಯಗಾತ್ ಅಂತ ಪ್ರಥಮ ಪುರುಷದ ಏಕವಚನ ಬಂದಿದೆ. ಅದು ಈಗಿನ ವ್ಯಾಕರಣಕ್ಕೆ ನಿಯಮಕ್ಕೆ ವಿರುದ್ಧ ಆಗ್ತದೆ. ಅದನ್ನು ಯಾದವಾರ್ಯರು ಪ್ರಥಮ ಪುರುಷ ಛಾಂದಸಃ ಅಂತ ಅದನ್ನು ಸಮಾಧಾನಿಸಿದ್ದಾರೆ. ಈ ತ್ವಮ್ ಅಂತ ಬಂದರೂ ಕೂಡ ಮಧ್ಯಮ ಪುರುಷ ಬರಬೇಕಾಗಿತ್ತು, ಆದರೂ ಪ್ರಥಮ ಪುರುಷ ಯಾಕೆ ಬಂತು ಅಂದರೆ ಇದು ವ್ಯಾಸರ ಪ್ರಯೋಗದಲ್ಲಿ, ವೈದಿಕ ಪ್ರಯೋಗಗಳಲ್ಲಿ ನಡೀತದೆ ಅಂತ ಅವ್ರ ತಾತ್ಪರ್ಯ. ಇನ್ನೊಂದು ಸಮಾಧಾನ ಏನಂದರೆ, ತ್ವಮ್ ಅಂದರೆ ನೀನು ಅಂತ ಅರ್ಥ ಅಲ್ಲ, ಅಲ್ವೇ ಅಲ್ಲ, ವ್ಯಾಪ್ತನಾದ ಸರ್ವಜ್ಞನಾದ ಭಗವಂತ, ಇದು ತ್ವಮ್. ತಥೋ ವೇತ್ತಿ ಇತ್ಯಜ ತ್ವಂ ಸಹ ಅಂತ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಹೇಳಿದ್ದಾರೆ. ಆದ್ದರಿಂದ ತ್ವಮ್ ಅಂದರೆ ಇದು ನೀನು ಅನ್ನುವ ಮಧ್ಯಮ ಪುರುಷಕ್ಕೆ ಸಂಬಂಧಪಟ್ಟ ಶಬ್ದವೇ ಅಲ್ಲ. ತ್ವಮ್ ಅಂದರೆ ಸರ್ವತ್ರ ವ್ಯಾಪ್ತನಾದ ಸರ್ವಜ್ಞನಾದ ಭಗವಂತ ಅಂತ ಅರ್ಥ. ಆ ಭಗವಂತ ದೇವಕಿಯಲ್ಲಿ ವಸುದೇವನಿಂದ ಆವಿರ್ಭವಿಸಿದ ಅಂತ ಇಷ್ಟು ಅರ್ಥ ಆಗ್ತದೆ. ಹೀಗೆ ಇವತ್ತು ಆ 36 ಶ್ಲೋಕದವರೆಗೆ ನಾವು ನಮ್ಮ ಶ್ರವಣ ಸಮಾಪ್ತ ಮಾಡಿದ್ದೀವಿ. ಅಲ್ಲಿಗೆ ಈ ಭಾಗನೂ ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವೆಯನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.